ಸರ್ ಈಗ ಬೆಳಗಾವಿ ಕಡೆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹಾಸ್ಪಿಟ್ಲಿಗೆ ನುಗ್ಗಿ ಒಬ್ಬ ಪಾಗಲ್ ಪ್ರೇಮಿ ನರ್ಸ್ ಮೇಲೆ ಅಟ್ಯಾಕ್ ಮಾಡಿರುವಂತ ಅದು ಹೋದ ತಿಂಗಳು ಅದು ಆಗಿದೆ. ಮತ್ತು ಆ ಪ್ರಕಾರ ಕೂಡ ಆಲ್ರೆಡಿ ಖರೆ ಬಜಾರ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ಕ್ರೈಮ್ ನಂಬರ್ 74/24. ಸೊ ಅದರಲ್ಲಿ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ವಿ. ಮತ್ತು ಅವರ ಮೇಲೆ ನಾವು ಅಂದರೆ RP ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ವಿ. ಡೇಟ್ ಎಕ್ಸಾಕ್ಟ್ ಡೇಟ್ ಅದು ನನಗೆ ಅಷ್ಟು ನೆನಪಿಲ್ಲ, ಆದರೆ ಲಾಸ್ಟ್ ಮಂತ್ ಆಗಿದೆ ಅದು. ಆರೋಪಿ ಅರೆಸ್ಟ್ ಆಗಿದ್ದಾರೆ. ಈಗ ವಿಡಿಯೋ ರಿಲೀಸ್ ಮಾಡಕ್ಕೆ ಏನ್ ಕಾರಣ ಅಂತ? ಆರೋಪಿ ಅರೆಸ್ಟ್ ಆಗಿದ್ದಾರೆ, ಮನೆಗೆ ಹೋಗಿದ್ದಾರೆ. ಈಗ ವಿಡಿಯೋ ಏನು ಬಿಡುಗಡೆ ಮಾಡ್ತಾರೆ ಇವತ್ತು, ಅದೇನು ಉದ್ದೇಶ ಏನಂತೆ? ಅದು ಉದ್ದೇಶ ಏನಿದೆ ಅದು ನನಗೆ ಗೊತ್ತಿಲ್ಲ. ಆದರೆ ಲೇಡಿ ಅಂದರೆ ಹುಡುಗಿ ಮೇಲೆ ಬಹುಶಃ ಯಾವುದು ಥ್ರೆಟ್ ಇದೆ, ಅದು ಯಾವಾಗಲೂ ನಮ್ಮ ಕಡೆಯಿಂದ ನಾವು ಅವ್ರಿಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ. ನಾವು 100% ನಾವು ಸೆಕ್ಯೂರಿಟಿ ಕೊಡ್ತೀವಿ, ನಾವು ಇನ್ಶೂರ್ ಮಾಡ್ತೀವಿ, ಅವ್ರಿಗೆ ಏನು ಆಗಲ್ಲ. ಅದು ಸ್ವಲ್ಪ ಪರ್ಸನಲ್ ವಿಷಯ ಇದೆ. ಮೊದಲಿಂದ ಇಬ್ಬರು ಪರಿಚಯ ಇದ್ದಾರೆ, ಅಂದರೆ ಅವರು ಅಕ್ಕ ಪಕ್ಕ ಮನೆ ಇದ್ದಾರೆ. ಸೊ ಅದು ನಾವು ವಿಚಾರ ಮಾಡಬೇಕು, ಅಂದರೆ ಪರಿಚಯ. ಅಟ್ಯಾಕ್ ಮಾಡುವಂತ ಅಂದರೆ ಹುಡುಗ ಪ್ರಕಾರ ಅಂದರೆ ಸ್ವಲ್ಪ ಹುಡುಗಿಗೆ ಅವನು ಇಷ್ಟ ಇದ್ದಾನೆ ಅಂತ. ಸೊ ಹುಡುಗಿ ಮತ್ತೆ ಸ್ವಲ್ಪ ಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲ ನನಗೆ ಬೇಕಾ ಆ ಥರ ಆಗಿದೆ ಅಂತ. ಹೌದು, ಹುಡುಗಿಗೆ ಸರಿಕೆ ಚೆನ್ನಾಗಿದ್ದಾರೆ. ಮತ್ತೆ ನಾವು ಕೂಡ ಅವ್ರ ಮನೆ ಹತ್ರ ನಾವು ಡೈಲಿ ನಾವು ಪೊಲೀಸ್ ನಾವು ಕಲಿಸ್ತಾ ಇದ್ದೀವಿ. ವಿ ವಿಲ್ ಗಿವ್ ಮೋರ್ ಪ್ರೊಟೆಕ್ಷನ್. ಲೈಫ್ ಥ್ರೆಟನಿಂಗ್ ಇದೆ ಅವಳಿಗೆ. ಅವ್ರ ತಂದೆ ಕೂಡ ಈ ವಿಚಾರಕ್ಕೆ ಸತ್ತೋಗ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಅಂತ ಹೇಳೋದು. ಇಲ್ಲ ಅಂದರೆ ಬೇಕಾದ್ರೆ ನಾವು ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ಆಲ್ರೆಡಿ ನಾವು ಡೈಲಿ ನಾವು ಪೊಲೀಸ್ ಸ್ಟಾಫ್ ನಾವು ಕಲಿಸ್ತಾ ಇದ್ವಿ. ಬೇಕಾದ್ರೆ ಮತ್ತೆ ನಾವು ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ಹೌದು, ಲಾಸ್ಟ್ ಮಂತ್ ಆಗಿದೆ ಇದು.